ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಶಿಬಿ ಚಕ್ರವರ್ತಿಯ ಕಥೆಯನ್ನು ತಿಳ್ಕೊಳ್ಳೋಣ. ಶಿಬಿ ಚಕ್ರವರ್ತಿ ತನ್ನ ಅಪ್ರತಿಮ ತ್ಯಾಗ ಮತ್ತು ದಾನಶೀಲತೆಗೆ ಹೆಸರಾದ ಪುರಾಣದ ರಾಜ. ಅವನು ತನ್ನ ಪ್ರಜೆಗಳನ್ನ ಸುಖ ಶಾಂತಿಯಿಂದ ಆಳ್ತಾ ಇದ್ದ. ದಾನಶೂರ ರಾಜ, ಶರಣಾಗತ ರಕ್ಷಕ. ಒಮ್ಮೆ ದೇವತೆಗಳಾದ ಇಂದ್ರ ಮತ್ತು ಅಗ್ನಿ ಈ ಶಿಬಿ ಚಕ್ರವರ್ತಿನ ಪರೀಕ್ಷಿಸಬೇಕು ಅಂತ ನಿರ್ಧರಿಸ್ಕೋತಾರೆ. ಅಗ್ನಿಯು ಪಾರಿವಾಳ ರೂಪ ಧರಿಸ್ತಾನೆ. ಇಂದ್ರನು ಗಿಡುಗನ ವೇಷ ಹಾಕ್ತಾನೆ. ಗಿಡುಗವು ಪಾರಿವಾಳನ ಅಟ್ಟಿಸ್ಕೊಂಡು ಹೋಗುತ್ತೆ. ಪಾರಿವಾಳ ತಪ್ಪಿಸ್ಕೊಂಡು ಹೋಗ್ತಾ ಹೋಗ್ತಾ ಶಿಬಿ ಚಕ್ರವರ್ತಿ ಊರಿಗೆ ಬಂತು ಮತ್ತು ಅವನ ಆಸ್ಥಾನಕ್ಕೆ ಬಂದು ಅವನ ತೊಡೆ ಮೇಲೆ ಕುಳಿತುಕೊಂಡ್ಬಿಡುತ್ತೆ. ಮತ್ತೆ ಹೇಳುತ್ತೆ ರಾಜನಿಗೆ, ರಾಜ, ನನ್ನ ಆ ಗಿಡುಗನಿಗೆ ಒಪ್ಪಿಸ್ಬೇಡ, ಅವನು ನನ್ನ ಕೊಲ್ತಾನೆ, ಈಗ ಅವನು ಬರ್ತಾನೆ ಅಂತು. ಅಷ್ಟೊತ್ತಿಗೆ ಗಿಡುಗ ಬಂದು, ರಾಜ, ಅದು ನನ್ನ ಆಹಾರ, ಹಸಿದ್ಕೊಂಡು ಬಂದಿದ್ದೀನಿ, ಅದನ್ನು ನನಗೊಪ್ಸು ಅಂತು. ಆಗ ರಾಜ ಹೇಳ್ದ, ನಿನ್ನ ಮುಂದೆ ಮಾಂಸದ ರಾಶಿಯನ್ನೇ ಹಾಕ್ತಾರೆ ಮಂತ್ರಿಗಳು, ಅದನ್ನು ತಿಂದು ನೀನು ಹೋಗು ಅಂದ. ಅದಕ್ಕೆ ಗಿಡುಗ ಒಪ್ಪಲಿಲ್ಲ. ನನಗೆ ಆ ಪಾರಿವಾಳನೇ ಬೇಕು, ಆ ಪಾರಿವಾಳನೇ ಕೊಡು, ಇಲ್ಲದಿದ್ದರೆ ನಿನ್ನ ಮೈಯ ಮಾಂಸ ಅದರ ತೂಕದಷ್ಟಾಗುವಷ್ಟು ಕೊಡು ಅಂತ ಹೇಳ್ತು. ಅದಕ್ಕೆ ರಾಜ ಒಪ್ಪದ. ಒಂದು ತಕ್ಕಡಿ ತರಿಸಿದ್ರು. ಒಂದರಲ್ಲಿ ಪಾರಿವಾಳ ಕುಳಿತುಕೊಂತು, ಇನ್ನೊಂದರಲ್ಲಿ ರಾಜ ತನ್ನ ತೊಡೆಯ ಮಾಂಸವನ್ನು ಕಟ್ ಮಾಡ್ತಾ ಅದರಲ್ಲಿ ತುಂಬಿಸ್ದ. ಆದರೆ ಎಷ್ಟು ಹಾಕಿದ್ರೂ ಅದರ ತೂಕಕ್ಕೆ ಸಮಲಾಗಲಿಲ್ಲ. ತನ್ನ ದೇಹದ ಎಲ್ಲ ಕಡೆಯ ಅಂಗದ ಮಾಂಸವನ್ನೆಲ್ಲ ಹಾಕ್ದ, ಆದರೂ ಅದು ಸರಿದೂಗಲಿಲ್ಲ. ಆಗ ಆ ಮಹಾರಾಜನೇ ಪೂರ್ಣವಾಗಿ ಅದರಲ್ಲಿ ಕುಳಿತುಕೊಂಡ್ಬಿಟ್ಟ. ರಾಜನ ದಾನಶೀಲತೆ ಮತ್ತು ಶರಣಾಗತರನ್ನು ರಕ್ಷಿಸುವ ಆ ಗುಣಕ್ಕೆ ಮೆಚ್ಚಿದ ದೇವತೆಗಳು ತಮ್ಮ ನಿಜ ರೂಪವನ್ನು ತೋರಿಸಿದ್ರು. ನಂತರ ಅವನನ್ನು ಆಶೀರ್ವಾದಿಸಿದ್ರು. ಅಳಿದು ಹೋದ ಅವನ ದೇಹವನ್ನು ಪುನಃ ಸ್ಥಾಪಿಸಿದ್ರು. ಇದು ನೈಜ ಘಟನೆ. ನೋಡಿ, ನಮ್ಮ ದೇಶದಲ್ಲಿ ಎಂತೆಂಥ ದಾನಶೀಲತೆ, ಶರಣಾಗತ ರಕ್ಷಕರು ಇದ್ದರು ಅಂತ ನಮಗೆ ತಿಳಿಯುತ್ತೆ. ಈ ಕತೆ ಕರುಣೆ, ತ್ಯಾಗದ ಮಹತ್ವವನ್ನು ತಿಳಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ.